ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ಇವತ್ತು ಎಷ್ಟು ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥದ್ದಕ್ಕೆ ಒಂದು ನಿದರ್ಶನ ಸ್ನೇಹಿತರೆ. ಯಾವುದೇ ವ್ಯಕ್ತಿಗಳಿಗೆ ಆಗಲಿ ಎಲ್ರಿಗೂ ಕೂಡ ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ತುಂಬ ಬಹುಮುಖ್ಯವಾದ ವಸ್ತು. ಮುಂದೆ ಏನಾಗಬಹುದು ಅನ್ನುವಂಥದ್ದು ನಿರೀಕ್ಷೆಯ ಜೊತೆಯಲ್ಲಿ ಒಂದಿಷ್ಟು ಕಾರ್ಯಪ್ರವೃತ್ತರಾದರೆ ನೂರಾರು ಜೀವಗಳನ್ನು ಉಳಿಸ್ಬೋದು ಅಂತಕ್ಕಂಥದ್ದಕ್ಕೆ ಒಂದು ಸ್ಪಷ್ಟವಾದ ನಿರ್ದೇಶನ ಇವತ್ತು ಮಣಿಪಾಲದಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ. ಸಂಕಟದ ಒತ್ತಡ ಸಮಯ ಬಂದಾಗ ಕಂಗಾಲಾಗುವವರೇ ಹೆಚ್ಚು ಜಾಸ್ತಿ. ಆದರೆ ಕೆಲವರು ಬಹಳ ಶಾಂತ ಚಿತ್ತದಿಂದ ಸಮಸ್ಯೆಗೆ ಪರಿಹಾರವನ್ನೇ ತಕ್ಷಣವೇ ಹುಡುಕಿಬಿಡ್ತಾರೆ. ಅಂಥವರಲ್ಲಿ ಚಿಕ್ಕ ವಯಸ್ಸಿನವರು ಕೂಡ ಇರ್ತಾರೆ, ಅತಿ ದೊಡ್ಡ ವಯಸ್ಸಿನವರು ಕೂಡ ಇರ್ತಾರೆ. ಯಾರಿಗೇ ಆಗಲಿ ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ಬಹು ವಿರಳ. ಅಂತಹ ವಿರಳ ಹುಡುಗರಲ್ಲಿ ಒಬ್ಬ ಅಂಶೇಶ್ ಶರುನ್ ಅಂತಕ್ಕಂತಹ ವಿದ್ಯಾರ್ಥಿ. ಮಣಿಪಾಲದ ಮಾಧವ ಕೃಪಾದಲ್ಲಿ ದ್ವಿತೀಯ PUC ಓದುತ್ತಿರುವ ಈ ಹುಡುಗ ತಾನೂ ಹಾಗೂ ತನ್ನ 40 ಶಾಲಾ ಸಹಪಾಠಿಗಳೊಂದಿಗೆ ಬಹುದೊಡ್ಡ ದುರಂತವನ್ನು ಬಚಾವ್ ಮಾಡಿದ್ದಾನೆ. 40 ಜೀವಗಳು. ಮೊನ್ನೆ ಶಾಲಾ ಬಸ್ಸು ಚಲಿಸುತ್ತಿರುವಾಗಲೇ ಬಸ್ ಚಾಲಕರಿಗೆ ಆರೋಗ್ಯ ಸಮಸ್ಯೆ ಕಂಡು ಬಂದು ಅವರು ನಿಯಂತ್ರಣ ತಪ್ಪಿ ಬಸ್ಸು ಹಿಂದಕ್ಕೆ ಹೋಗಲು ಶುರು ಮಾಡಿದ್ರು. ಈಗ ಒಂದು ಜಂಕ್ಷನಲ್ಲಿ ನಿಂತಿರ್ತಾರೆ. ಅಂಥ ಸಂದರ್ಭದಲ್ಲಿ ಏಕಾಏಕಿ ಒಬ್ಬ ಚಾಲಕನಿಗೆ ಆರೋಗ್ಯ ಸಮಸ್ಯೆ ಕಂಡಂಥ ಸಂದರ್ಭದಲ್ಲಿ ಅದನ್ನು ನಿಯಂತ್ರಣ ತೆಗೆದುಕೊಳ್ಳೋಕ್ಕಾಗದೆ ಬಸ್ಸು ಹಿಂಬದಿಯ ಹೊರಟು ಬಿಡುತ್ತೆ. ತಕ್ಷಣ ಡ್ರೈವರ್ ಮುಖ ನೋಡಿದ ಅಂಶೇಶ್ಗೆ ಏನೋ ಸರಿ ಇಲ್ಲ, ಇಲ್ಲೇನೋ ಸಮಸ್ಯೆ ಆಗ್ತಾ ಇದೆ ಅಂತ ಅನಿಸ್ತದೆ. ಅಷ್ಟು ಹೊತ್ತಿಗಾಗಲೇ ಬಸ್ ಹಿಂದೆ ಹೋಗುತ್ತಿರುವುದನ್ನು ಪುಟ್ಟ ಮಕ್ಕಳು ಗಾಬರಿಯಾಗಿ ಅಳಲು ಪ್ರಾರಂಭಿಸ್ತಾರೆ. ತಕ್ಷಣ ಜಾಗೃತನಾದ ಅಂಶೇಶ್ ಬಸ್ಸಿನ ಹ್ಯಾಂಡ್ ಬ್ರೇಕನ್ನು ಹೊತ್ತಿ ಬ್ರೇಕ್ ಹಾಕಿ ನಿಲ್ಲಿಸ್ತಾರೆ. ಏನಾದರೂ ಆ ಹುಡುಗ ಹೀಗೆ ಮಾಡದಿದ್ದರೆ ಬಸ್ಸು ಮತ್ಯಾವುದೋ ವಾಹನಕ್ಕೆ ಡಿಕ್ಕಿ ಹೊಡೆದು ಅದೆಷ್ಟು ಪ್ರಾಣಾಪಾಯವಾಗುತ್ತಿತ್ತೋ ಗೊತ್ತಿಲ್ಲ. ಇಂತಹ ಒಬ್ಬ ವ್ಯಕ್ತಿಗೆ ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಧನ್ಯವಾದಗಳು ಈ ಒಬ್ಬ ಹೀರೋಗೆ. ನಿಮ್ಮಂತಹ ಮಕ್ಕಳೇ ನಮ್ಮ ದೇಶದ ಆಸ್ತಿಯಾಗಬೇಕು ಸ್ನೇಹಿತರೆ. ಸಾಹಸ ಎಂದರೆ ಭಯ ಇರದೇ ಇರುವುದಿಲ್ಲ. ಭಯದ ಸಂದರ್ಭದಲ್ಲಿ ಅದನ್ನು ಬದಿಗಿಟ್ಟು ಕಾರ್ಯನಿರ್ವಹಿಸುವುದು. ಅಂಶೇಶ್ ಅವರಲ್ಲಿರುವ ಈ ಗುಣವನ್ನು ಪ್ರತಿ ಮಗುವಿನಲ್ಲೂ ಬೆಳೆಸಬೇಕು. ಅಷ್ಟೇ ಏಕೆ, ದೊಡ್ಡವರಿಗೂ ಅಗತ್ಯವಾಗಿರಬೇಕು. ಹೀಗಾಗಿ ಇಂತಹ ಮಾದರಿ ಹುಡುಗನಿಗೆ ಒಂದು ಅಭಿನಂದನೆ ಹೇಳೋಣ. ಸಮಯ ಪ್ರಜ್ಞೆ ಎನ್ನುವುದು ಒಂದು ಗುಣ, ಅದು ಎಲ್ಲರಲ್ಲಿಯೂ ಇರುವುದಿಲ್ಲ. ಸಂಕಟದ ಒತ್ತಡದಲ್ಲಿ ಸಮಯ ಬಂದಾಗ ಕಂಗಾಲಾಗುವವರೇ ಜಾಸ್ತಿ. ಆದರೆ ಕೆಲವರು ಬಹಳ ಶಾಂತದಿಂದ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಬಿಡ್ತಾರೆ. ಅಂಥವರು ಚಿಕ್ಕ ವಯಸ್ಸಿನವರು ಇರ್ತಾರೆ. ಅಂತಹ ವಿರಳ ಹುಡುಗ ನಮ್ಮ ಒಬ್ಬ ಮಂಗಳೂರು ಭಾಗದ ಅಂಶೇಶ್ ಶರುನ್ ಅಂತಕ್ಕಂಥವ್ರು. ಹಾಗಾಗಿ ಇವರಿಗೆ ನಮ್ಮ ಎಲ್ಲ ಚಾಲಕರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇವೆ ಸ್ನೇಹಿತರೆ.